ಚುನಾವಣಾ ಬಿಸಿ ಏರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಏನೇನು ಪ್ಲಾನ್ಸ್ ಇದೆ ಅವ್ರದ್ದು, ಏನೇನು ನಡೀತಾ ಇದೆ? ಯಾಕಂದರೆ ಅಲ್ಲಿ ಇಲ್ಲಿ ಗೊಂದಲ ಅದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವ್ರು ಏನು ಹೇಳ್ತಾರೆ, ಇವೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ವಿಜಯೇಂದ್ರ ನಮ್ಮ ಜೊತೆಗಿದ್ದಾರೆ. ವಿಜಯೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನೋಡಿ, ವಿಜಯೇಂದ್ರ ಅಂದ ತಕ್ಷಣ ನನಗೆ ಯಡಿಯೂರಪ್ಪನವ್ರ ಮಗ ಅನ್ನೋದು, ಅದಾದ ನಂತರ ವಿಜಯೇಂದ್ರ ಅವರಿಗೆ ಯಾವ ಹುದ್ದೆಗಳು ಇರಲಿಲ್ಲ. ಈಗ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಏನು ಅನಿಸ್ತಾ ಇದೆ? ಹೊಸ ಜವಾಬ್ದಾರಿ, ದೊಡ್ಡ ಭರವಸೆಗಳೊಂದಿಗೆ ನಮ್ಮ ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ವಿಶ್ವಾಸವನ್ನು ಇಷ್ಟು ಜವಾಬ್ದಾರಿಯನ್ನು ನೀಡಿದ್ದಾರೆ. ಇಂಥ ಜವಾಬ್ದಾರಿಯನ್ನು, ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಜವಾಬ್ದಾರಿಯುತವಾಗಿ ಇದನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ನನ್ನ ಮೇಲೆ ಕರ್ತವ್ಯ ಇದೆ. ಅದನ್ನು ಯಶಸ್ವಿಯಾಗಿ ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿ ನಾನಿವತ್ತು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ನನ್ನ ಪ್ರವಾಸದ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ದ್ವಿಗುಣ ಆಗ್ತಾಯಿದೆ, ಇಮ್ಮಡಿ ಆಗ್ತಾಯಿದೆ. ನನಗೂ ಕೂಡ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿ ನನಗೂ ಕೂಡ ಒಂದು ಸ್ಫೂರ್ತಿ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಅಧ್ಯಕ್ಷರಾದ ತಕ್ಷಣ ಈ ರೀತಿ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಇದೆಯಲ್ಲ ನೋಡಿ. ಈಗ ಕ್ಯಾಪ್ಟನ್ ಆದ ತಕ್ಷಣ ನೀವು ವರ್ಲ್ಡ್ ಕಪ್ ಸೀರೀಸ್ಗೆ ಹೋದಂಗೆ ಅಧ್ಯಕ್ಷರಾದ ತಕ್ಷಣ ಈಗ ನೀವು ಇಳಿದುಬಿಟ್ಟಿರಿ. ಈಗ ಪರ್ಫಾರ್ಮ್ ಮಾಡಲೇಬೇಕು, ತೋರಿಸಲೇಬೇಕು ಅಂಥ ಒಂದು ಸ್ಥಿತಿ. ಹೆಂಗೆ ಅನಿಸ್ತಾ ಇದೆ? ಕ್ಯಾಪ್ಟನ್ ಯಾರು ನಮಗೆ? ನರೇಂದ್ರ ಮೋದಿಜಿಯವರು. ಅಂಥ ಒಬ್ಬ ಯಶಸ್ವಿ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ಒಂದು ಕ್ಯಾಪ್ಟನ್ ಆಗಿ, ಕೇವಲ ಪಕ್ಷಕ್ಕಷ್ಟೇ ಅಲ್ಲ ದೇಶಕ್ಕೆ ಒಬ್ಬೊಂದು ಕ್ಯಾಪ್ಟನ್ ಆಗಿ ಇವತ್ತು ಮುನ್ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ವಿಶ್ವಾಸದಲ್ಲಿ ಮುನ್ನುಗ್ತಾ ಇದ್ದೇವೆ. ಇದರಲ್ಲಿ ನಮ್ದು ಯಾರ್ದು ಸ್ವಾರ್ಥ ಇಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಒಂದೇ, ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಜಿಯವರ ಒಂದು ತಪಸ್ಸೇನಿದೆ, 2047ನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಕನಸೇನಿದೆ, ಅವರ ತಪಸ್ಸೇನಿದೆ, ಆ ತಪಸ್ಸಿಗೆ, ಅವರ ಕನಸಿಗೆ ಪೂರಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಜವಾಬ್ದಾರಿ ಇದೆ. ನಂದು ಕೂಡ ಅದೇ ಜವಾಬ್ದಾರಿ ಇದೆ. ಅಲ್ಲ, ಬಹುಶಃ ಈಗ ನೀವು ಹೇಳಿದಂಥ ಮಾತೇ ಎಲ್ಲ ನಾಯಕರಲ್ಲೂ ಇದ್ದಿದ್ದರೆ ಈ ರೀತಿ ಅಪಸ್ವರದ ಮಾತುಗಳು ಕೇಳಿ ಬರ್ತಿರಲಿಲ್ವೇನೋ ನನಗೆ ಅನಿಸ್ತಾ ಇದೆ. ಯಾಕಂದರೆ ತಾವು ಹೇಳ್ತಾ ಇದ್ದೀರಿ ನಿಮ್ಮ ಹಾದಿ ಅಷ್ಟು ಸಲೀಸಲ್ಲ, ಅಷ್ಟು ಸುಗಮ ಅಲ್ಲ. ಯಾಕಂದರೆ ನಿಮ್ಮ ಟೀಮಲ್ಲೇ ನಿಮ್ಮನ್ನು ರನ್ಔಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ವಿಜೇಂದ್ರ ಅವರೇ. ನೋಡಿ, ಸವಾಲುಗಳನ್ನು ಬಂದಾಗ ಅದನ್ನು ಯಶಸ್ವಿಯಾಗಿ ಎದುರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತ, ಒಬ್ಬ ನಾಯಕನ ಜವಾಬ್ದಾರಿ. ನಾನು ಕೂಡ ತಂದೆಯವರೊಂದು ರಾಜಕೀಯ ಜೀವನವನ್ನು ಹತ್ತಿರದಿಂದ ನಾನು ಕೂಡ ನೋಡಿದ್ದೇನೆ. ಅವರು ಯಡಿಯೂರಪ್ಪನವರು ಅನುಭವಿಸಿರ್ತಕ್ಕಂಥ ತೊಂದರೆಗಳು, ರಾಜಕೀಯ ಏಳುಬೀಳುಗಳು, ಇದು ಯಾವುದೂ ಕೂಡ ನನಗೆ ಹೊಸದಾಗೇನು ಅನ್ನಿಸ್ತಾ ಇಲ್ಲ. ಎಲ್ಲವನ್ನೂ ಕೂಡ ನಾನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಈ ಸವಾಲಿನ ನಡುವೆ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ಗಿ ಕೆಲಸ ಮಾಡಿ ಇವತ್ತು ನಾವು ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿರ್ತಕ್ಕಂಥದ್ದು, ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಒಂದು ಹೇಳ್ತೇನೆ ರಂಗನಾಥ್ಜಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ಇಡೀ ದೇಶದಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂಥ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಪರವಾಗಿ ಒಲವಿದ್ದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಮಧ್ಯೆ ಆಕಾಂಕ್ಷಿಗಳ ಮಧ್ಯೆ ಪೈಪೋಟಿ ಇವೆಲ್ಲವೂ ಕೂಡ ಸಹಜ. ಇಂಥ ಸಂದರ್ಭದಲ್ಲಿ ಅಸಮಾಧಾನ ಕೂಡ ಇರ್ತಕ್ಕಂಥದ್ದು ಅಷ್ಟೇ ಸಹಜ. ಕಾಂಗ್ರೆಸ್ಸಲ್ಲಿ ಯಾಕೆ ಅಸಮಾಧಾನ ಇಲ್ಲ? ಅಲ್ಲ, ಅಭ್ಯರ್ಥಿಗಳೇ ಇಲ್ಲ. ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 15ಕ್ಕೂ ಹೆಚ್ಚು ಮಂತ್ರಿಗಳನ್ನು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಮಾಡ್ತೀವಿ ಅಂತಾರೆ. ಒಬ್ಬ ಮಂತ್ರಿ ಬರಲಿಲ್ಲ ಅವ್ರಿಗೆ. ಒಬ್ಬ ಮಂತ್ರಿ ಅಧಿಕಾರಕ್ಕೆ ತೋರಿಸಲಿಲ್ಲ. ಒಬ್ಬ ಮಂತ್ರಿ ಧೈರ್ಯವಾಗಿ ಬಂದು ನಾನು BJP ಅಭ್ಯರ್ಥಿನ ಎದುರಿಸ್ತೇನೆ ಅಂತಕ್ಕಂಥ ತಾಕತ್ತು ಯಾರೂ ಕೂಡ ತೋರಿಸಲಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಸೋಲ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ಆಗಲೇ ಗೊತ್ತಾಗಿದೆ. BJPಲಿ ಸಹಜವಾಗಿಯೇ ಗೆಲ್ತಕ್ಕಂಥ ಪಕ್ಷ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಇದ್ದೇ ಇರ್ತದೆ. ಅದು ಎಲ್ಲವನ್ನೂ ಕೂಡ ಮೀರಿ ಎಲ್ಲ ಸಮಾಧಾನ ಪಡಿಸಿ ಎಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ. ಅದು ದೊಡ್ಡ ಮಟ್ಟದಲ್ಲಿ ನಾನು ಯಶಸ್ವಿನೂ ಕೂಡ ಆಗಿದ್ದೇನೆ. ಇನ್ನೂ ಕೂಡ ಸಣ್ಣ ಪುಟ್ಟ ಸರಿಪಡಿಸ್ತಕ್ಕಂಥದ್ದು ಬರೋದ್ರಿಂದ ಸರಿಪಡಿಸಿ. ನಿಮ್ಮ ಪಕ್ಷದಲ್ಲೇ ಕೆಲವೊಂದು ಕೇಳಿಬರುತ್ತಿರುವಂಥ ಅಪಸ್ವರಗಳು ಏನಂದರೆ ವಿಜೇಂದ್ರ ಅವರಿಗೆ ಈ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿದ್ದು ಹೇಗೆ? ನನ್ನ ಒಂದು ಸ್ಟ್ರೈಟ್ ಕ್ವೆಶ್ಚನ್ ಇದೆ ನಿಮಗೆ. ಈ ರಾಜ್ಯಾಧ್ಯಕ್ಷ ಹುದ್ದೆ ಇದು ಕೊಟ್ಟಿದ್ದ ಅಥವಾ ತಗೊಂಡಿದ್ದ ಅಂತ ನಿಮಗೆ ಪ್ರಶ್ನೆ ಬರ್ತದೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೆ. ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಜನತೆಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆಪಡ್ತೇನೆ. ಮೊದಲನೇದು, ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರು.
ಪ್ರಧಾನಮಂತ್ರಿಗಳಾದಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು, ಸಂತೋಷ್ ಜಿಯವರು ಎಲ್ಲರೂ ಸಮಾಲೋಚನೆ ಮಾಡಿ ಮತ್ತು ಏಕಾಏಕಿ ಮಾಡಿಲ್ಲ. ವಿಧಾನಸಭಾ ಚುನಾವಣೆ ಕಳೆದು 6 ತಿಂಗಳು ಸಮಯ ತೆಗೆದುಕೊಂಡು ಯಾರನ್ನು ಮಾಡಿದ್ರೆ ಪಕ್ಷಕ್ಕೆ ಹೆಚ್ಚು ಲಾಭ ಆಗ್ತದೆ ಅಥವಾ ನನಗಿಂತ ಇನ್ಯಾರೂ ಶ್ರೇಷ್ಠರು ಇರಲಿಲ್ಲ ಅಂತ ನಾವು ಈ ಮಾತನ್ನು ಹೇಳ್ತಾ ಇಲ್ಲ. ಆದರೆ ರಾಷ್ಟ್ರೀಯ ನಾಯಕರ ತೀರ್ಮಾನ ಇತ್ತು ವಿಜೇಂದ್ರನ ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಏನು ಹೇಳಿದ್ರು, ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ಮೇಲೆ ವಿಜೇಂದ್ರ ಹ್ಯಾಸ್ earned his leadership. ವಿಜೇಂದ್ರ ಹ್ಯಾಸ್ earned this leadership role through his capabilities ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ. ವಿಜೇಂದ್ರ ಹ್ಯಾಸ್ earned this leadership role through his capabilities ಅಂತೇಳಿ ಹೇಳ್ತಾ ಮತ್ತೊಂದು ಮಾತು ಹೇಳ್ತಾರೆ, ಹ್ಯಾವಿಂಗ್ ಡೆಡಿಕೇಟೆಡ್ ಕನ್ಸಿಡರಬಲ್ ಟೈಮ್ ಟು ದ ಪಾರ್ಟಿ ಆ್ಯಂಡ್ ಆರ್ಗನೈಸೇಷನ್. ಏಕಾಏಕಿ ಯಡಿಯೂರಪ್ಪರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿದ್ದಾರೆ. ಪಾಪ ಯಡಿಯೂರಪ್ಪರ ಕುಟುಂಬದ ಸದಸ್ಯರನ್ನು ಅಥವಾ ವಿಜೇಂದ್ರನ ಅಕಾಮಿಡೇಟ್ ಮಾಡಬೇಕು ಅಂತ ಮಾಡಿಲ್ಲ, ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಕಳೆದ 10-15 ವರ್ಷಗಳಿಂದ ಪಕ್ಷದ ಚಟುವಟಿಕೆಗಳಲ್ಲಿ ಯಾವ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ತೊಡಗಿಸ್ಕೊಂಡಿದ್ದೇನೆ, ಎಲ್ಲ ಅಂಶಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದಾರೆ. ಮತ್ತು ಹೇಳ್ತಾರೆ ಅವರು ಮುಂದುವರಿದಾಗಿ, ಹಿ ಹ್ಯಾಸ್ ಪ್ರೂನ್ ಟು ಬಿ ಅನ್ ಅಸೆಟ್ ವಿತ್ ದ BJP ಬೆನಿಫಿಟಿಂಗ್ ಫ್ರಮ್ ಹಿಸ್ ಕಾಂಟ್ರಿಬ್ಯೂಷನ್. ಈ ಮಾತನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ ಅವರು, ದ ಅಪಾಯಿಂಟ್ಮೆಂಟ್ ಆಫ್ ವಿಜೇಂದ್ರ ಹೂ ಇಸ್ ದ ಯಂಗ್ ಲೀಡರ್ ಡಿಸ್ಟಿಂಕ್ಟ್ಲಿ ಕಮ್ಯುನಿಕೇಟ್ಸ್ ದಟ್ ದ BJP ವ್ಯಾಲ್ಯೂಸ್ ಆ್ಯಂಡ್ ಪ್ರಮೋಟ್ಸ್ ಹಾರ್ಡ್ ವರ್ಕಿಂಗ್ ಯೂತ್ ಅಂತ ಹೇಳ್ತಾರೆ. ಅಂದರೆ ಯಾರು ಶ್ರಮವನ್ನು ಪಡ್ತಾರೆ, ಯಾರು ಪಕ್ಷಕ್ಕೋಸ್ಕರ ದುಡಿಯೋದಕ್ಕೆ ತಯಾರಿದ್ದಾರೆ ಮತ್ತು ದುಡಿತಾ ಇದ್ದಾರೆ, ತಯಾರಿರ್ತಕ್ಕಂಥದ್ದು ಬೇರೆ, ದುಡಿತಾ ಇರ್ತಕ್ಕಂಥದ್ದು ಬೇರೆ, ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ವಿಜೇಂದ್ರ ಕಳೆದ 10-12 ವರ್ಷದಲ್ಲಿ, ಕಳೆದ 15 ವರ್ಷದಲ್ಲಿ ನೋಡಿ, ನಾನು 99ರಿಂದ ಬೆಂಗಳೂರು ಮಹಾನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಮಹಾನಗರದ ಕಾರ್ಯದರ್ಶಿಯಾಗಿ ನಾನು ಪಕ್ಷಕ್ಕೆ ದುಡಿದಿದ್ದೇನೆ. ಹಾಗಾಗಿ ಏಕಾಏಕಿ ಯಡಿಯೂರಪ್ಪವ್ರ ಮಗ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದಾರೆ, ಅಯ್ಯೋ ಪಾಪ ವಿಜೇಂದ್ರವ್ರನ್ನ ಮಾಡೋಣ, ಈ ಕಾರಣಕ್ಕೆ ಮಾಡಿಲ್ಲ. ಐ ಆಮ್ ಪ್ರೆಸಿಡೆಂಟ್ ಆಫ್ ದ ಭಾರತೀಯ ಜನತಾ ಪಾರ್ಟಿ ಟುಡೇ ನಾಟ್ ಬಿಕಾಸ್ ಆಫ್ ಸನ್ ಆಫ್ ಯಡಿಯೂರಪ್ಪಾಜಿ. ಅಫ್ಕೋರ್ಸ್ ನಾನು ಯಡಿಯೂರಪ್ಪವ್ರ ಮಗ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ, ಸಂತೋಷ ಇದೆ, ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಕೂಡ ಅಭಿಮಾನನೂ ಕೂಡ ಇದೆ. ಆದರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಹಂಗೆ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ವರಿಷ್ಠರು ಕೂತು ನಿರ್ಧಾರ ಮಾಡಿರ್ತಕ್ಕಂಥದ್ದು ಹೊರತು ಇದು ಬೇರೆ ಯಾರೋ ತಂದೆಯವರು ಇನ್ಯಾರೋ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ವಿಜೇಂದ್ರ ಅವರೇ. ಈಗ ನೋಡಿ, ಈಗ ನೀವು ನಡ್ಡಾ ಅವ್ರದ್ದು ನೀವು ಸುದೀರ್ಘವಾಗಿ ಹೇಳಿದ್ರಿ, ನಡ್ಡಾ ಅವರ ಸಂದೇಶದ ಬಗ್ಗೆ. ಈ ಸಂದೇಶ ಬೇರೆ ನಾಯಕರಿಗೆ ಅರ್ಥ ಆಗಿಲ್ವಾ? ಯಾಕೆ ಹೋಗಲಿ, ಮಾತಾಡುವಂಥ ನಾಯಕರನ್ನ ಬೇರೆ ನಾಯಕರು ಬಾಯಿ ಮುಚ್ಚಕ್ಕಾಗಲ್ವಾ? ಹಾಗಾದರೆ ಏನಿದು ನೋಡಿ, ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ನಾನು ಮಾತ್ರ ಇಷ್ಟು ಮಾತ್ರ ಹೇಳ್ತೇನೆ ಈ ಸಂದರ್ಭದಲ್ಲಿ, ಇವೆಲ್ಲವೂ ಸಹಜ. ಒಂದು ರಾಜಕೀಯ ಪಕ್ಷದಲ್ಲಿ, ಅದು ಕೂಡ ಅಧಿಕಾರದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಈ ಥರ ವ್ಯತ್ಯಾಸಗಳು, ಹೇಳಿಕೆಗಳು ಎಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ನಡಿಬಾರ್ದು, ಅದು ಬೇರೆ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ನಾವು ಎಲ್ಲ ಕಡೆ ಚುನಾವಣೆ ಸಂದರ್ಭ ಭಾಷಣ ಮಾಡ್ತೇವೆ, ಮೋದಿ ಮತ್ತೊಮ್ಮೆ ಅಂತ ಹೇಳ್ತೇವೆ, ಇಲ್ಲಿ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನು ಕೊಡ್ತೇವೆ. ಅದು ಕೂಡ ಸರಿಯಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಮತ್ತು ಸವಾಲೇನಪ್ಪ ಅಂತ ಹೇಳಿದ್ರೆ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಇವತ್ತು ಮತವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಸವಾಲು ನಮ್ಮ ಮುಂದೆ ಇದೆ. 28 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಗುರಿ ನಮ್ಮ ಕಣ್ಮುಂದೆ ಇಟ್ಕೊಂಡು ಹೊರಟಿದ್ದೇವೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಅವ್ರದ್ದೇ ಆದಂಥ ಭ್ರಮೆನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಂದೆ ಅದು ಕೂಡ ನಮಗೊಂದು ಸವಾಲು ಕೂಡ. ಎಲ್ಲದರ ನಡುವೆ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಒಂದು ಸಂಕಲ್ಪ ಇಟ್ಕೊಂಡು ಹೊರಟಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳಿಗೆ ಇತಿಶ್ರೀ ಹಾಡಬೇಕು ಅಂತಕ್ಕಂಥದ್ದು ನಾನು ತಮ್ಮ ಮೂಲಕ ನಮ್ಮ ಮುಖಂಡರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥದ್ದು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ನೋಡ್ತಾ ಇರಿ, ಚುನಾವಣೆ ಮುಗಿದಾದ ಮೇಲೆ ಅಧ್ಯಕ್ಷರು ಬದಲಾಗ್ತಾರೆ ಅಂತ. ನೋಡಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿರಿಯರಿದ್ದಾರೆ. ರಾಜ್ಯದ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಕೂತು ತೀರ್ಮಾನ ಮಾಡ್ತಾರೆ, ನಾನು ಆಗಲೇ ಹೇಳಿದೆ, ನಮ್ಮ ರಾಷ್ಟ್ರೀಯ ನಾಯಕರುಗಳು ಮಾಡಿರ್ತಕ್ಕಂಥ ತೀರ್ಮಾನ ಇದು. ಮತ್ತು ಒಮ್ಮತದ ತೀರ್ಮಾನ, ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥದ್ದು. ಎರಡನೇದು, ಒಬ್ಬ ರಾಜ್ಯ ಅಧ್ಯಕ್ಷನ ಸ್ಥಾನದಲ್ಲಿ ಕೂರಿಸಿದ್ರೆ ಅದರ ಅವಧಿ ಎಷ್ಟು ಅಂತೇಳಿ ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಇದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥ ಬದಲಾಗಿ ಈ ಥರ ಚರ್ಚೆಗಳು ಮಾಡೋದಕ್ಕೆ ಚುನಾವಣೆ ಆದಮೇಲೆ ಕೂಡ ಅವಕಾಶ ಇರ್ತದೆ. ಹಾಗಾಗಿ ಇದು ಯಾವುದಕ್ಕೂ ಕೂಡ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ನನ್ನ ಗುರಿ ಸ್ಪಷ್ಟವಾಗಿದೆ. ಚುನಾವಣೆ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಬ್ಯಾಟಲ್ ಫೀಲ್ಡ್, ಇವತ್ತು ರಣರಂಗದಲ್ಲಿ ನಾವಿದ್ದೇವೆ.
ರಣರಂಗದಲ್ಲಿ ನಾವು ವಿರೋಧಿಗಳನ್ನು ಎದುರಿಸ್ಬೇಕೆ ಹೊರತು ನಮ್ಮವ್ರ ಜೊತೆ ಹೊಡೆದಾಡ್ತಕ್ಕಂಥ ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ಮತ್ತು ನನ್ನಿಂದ ಸ್ವಾರ್ಥ ಏನಿಲ್ಲ ಇಲ್ಲಿ. ನನ್ನ ಸ್ವಾರ್ಥ ಏನಿದೆ? ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದರೆ ರಾಜ್ಯದಲ್ಲಿ 28 ಕ್ಷೇತ್ರ BJP JDS ಗೆಲ್ಲಬೇಕು ಅನ್ನೋದು ನನ್ನ ಸ್ವಾರ್ಥ ಇದೆಯಾ? ವಿಜೇಂದ್ರನ ಸ್ವಾರ್ಥ ಇದೆಯಾ? ಏನು ಸ್ವಾರ್ಥ ಇದೆ ಇದರಲ್ಲಿ? ಹಾಗಾಗಿ ನನ್ನ ಗುರಿ ಸ್ಪಷ್ಟತೆ ಇದೆ, ನನ್ನ ಗುರಿ ಬಗ್ಗೆ ನನಗೆ ಸ್ಪಷ್ಟತೆ ಇದೆ. ಕೇಂದ್ರದ ವರಿಷ್ಠರು ನನ್ನ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರು ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅಷ್ಟು ಸಾಕು ನನಗೆ. ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನನ್ನ ಮೇಲಿದೆ, ಜವಾಬ್ದಾರಿ ನನ್ನ ಮೇಲಿದೆ. ಆದರೆ ಎಲ್ಲರೂ ಸಹ ಕೈ ಜೋಡಿಸ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಕೂಡ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಸಹಕಾರನ ಕೊಡ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ನಿಮ್ಮ ಕೇಂದ್ರದ ನಾಯಕರು ಪದೇ ಪದೇ ವೇದಿಕೆ ಮೇಲೆ ಹೇಳ್ತಾರೆ, ಇನ್ಕ್ಲೂಡಿಂಗ್ ಮೋದಿಯವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಕುಟುಂಬದ ರಾಜಕಾರಣ ವಿರುದ್ಧ ನಮ್ಮ ಸಮರ ಅಂತ. ಇಲ್ಲಿ ನೋಡಿ, ಯಡಿಯೂರಪ್ಪನವರು CECಯಲ್ಲಿದ್ದಾರೆ. ಯಡಿಯೂರಪ್ಪನವ್ರಿಗೆ ಎಲ್ಲ ಅವಕಾಶಗಳು ಸಿಕ್ತು. ಅದಾದಮೇಲೆ ಅವ್ರ ಒಬ್ಬ ಮಗ MP 3ನೇ ಬಾರಿ ಅವರು ಚುನಾವಣೆ ಎದುರಿಸ್ತಾ ಇದ್ದಾರೆ. ಇನ್ನೊಬ್ಬ ಮಗ ರಾಜ್ಯದ ಅಧ್ಯಕ್ಷರು, BJP ಅಧ್ಯಕ್ಷರು. ಎಲ್ಲವೂ ಕುಟುಂಬಕ್ಕೆ ಬೇಕಾ? ಮೊದಲನೇದಾಗಿ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತೇನೆ, ತಂದೆಯವ್ರ ಬಗ್ಗೆ. ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಾ ಇದ್ರು. ಇದೆ, ಅನೇಕ ಹಿರಿಯರ ಒಂದು ಶ್ರಮ ಇದೆ. ಅನೇಕ ಅನಂತಕುಮಾರ್ಜಿಯವರು ಆದಿಯಾಗಿ ಅನೇಕ ಹಿರಿಯರು, VS ಆಚಾರ್ಯ ಅವರು, ತಂಗ ಅವರು, ಶಂಕರಮೂರ್ತಿಗಳು, ಇನ್ಕ್ಲೂಡಿಂಗ್ ಈಶ್ವರಪ್ಪನವರು, ಜಗದೀಶ್ ಶೆಟ್ಟರು, ಎಲ್ಲರ ಒಂದು ಶ್ರಮ ಇದೆ. ಆದರೆ ಒಂದು ಮಾತನ್ನು ತಮ್ಮ ಮೂಲಕ ಸಂದರ್ಭ ನೆನಪು ಮಾಡ್ಕೋದಕ್ಕೆ ಇಚ್ಛೆಪಡ್ತೇನೆ. ಯಡಿಯೂರಪ್ಪನವರು ಗಣಪತಿ ಹಬ್ಬ ಇರಲಿ, ದೀಪಾವಳಿ ಹಬ್ಬ ಇರಲಿ, ಯಾವುದೇ ಹಬ್ಬ ಹರಿದಿನಗಳು ಎಲ್ಲವನ್ನೂ ಬದಿಗಿಟ್ಟು ರಾಜ್ಯಾದ್ಯಂತ ಸೈಕಲ್ ಸುತ್ತಕೊಂಡು, ಅಂಬಾಸಿಡರ್ ಕಾರ್ ತೊಗೊಂಡು ಪಾದಯಾತ್ರೆ ಮಾಡ್ಕೊಂಡು ಪಕ್ಷ ಕಟ್ಟಲಿಲ್ವಾಗಾದರೆ? ಯಡಿಯೂರಪ್ಪ ಪಾದಯಾತ್ರೆ ಮಾಡ್ಬೇಕಾದ್ರೆ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಕನಸಲ್ಲೂ ಕೂಡ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ನಾನೇ ಸ್ವತಃ ಹೋಗಿದ್ದೇನೆ. ಬಾಗಲಕೋಟೆ ಅಂತ ಜಿಲ್ಲೆಯಲ್ಲಿ ಬೀಳಿಗೆ ಅಂತ ವಿಧಾನಸಭಾ ಕ್ಷೇತ್ರದಲ್ಲಿ ಹೋದರೂ ಸಹ ಆ ಗ್ರಾಮದಲ್ಲಿ ಹೇಳ್ತಾರೆ, ವಿಜೇಂದ್ರ ನಿಮ್ಮ ಪಕ್ಷದ ಲೀಡ್ರು ಬಂದಿಲ್ಲ, ಅಷ್ಟು ಬಾರಿ ಯಡಿಯೂರಪ್ಪ ನಮ್ಮ ಹಳ್ಳಿಗೆ ಬಂದು ಹೋಗಿದ್ದಾರೆ ಅಂತೇಳಿ ಇವತ್ತು ಕೂಡ ನೆನಪು ಮಾಡ್ಕೊಳ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ. ಯಡಿಯೂರಪ್ಪನವರ ಒಂದು ಅವಿರತ ಹೋರಾಟ, ಅವರ ಒಂದು ಶ್ರಮ, ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಇವತ್ತು ತನ್ನ ಕುಟುಂಬದ ಬಗ್ಗೆನೂ ಕೂಡ ಚಿಂತನೆ ಮಾಡದೆ ಪಕ್ಷ ಅಂತೇಳಿ ಪಕ್ಷದ ಸಂಘಟನೆಯಲ್ಲಿ ಯಡಿಯೂರಪ್ಪನವ್ರನ್ನು ತೊಡಗಿಸ್ಕೊಂಡಿದ್ರು. ಅದರ ಪರಿಣಾಮ ಲಕ್ಷಾಂತರ ಕಾರ್ಯಕರ್ತರೊಂದು ಶ್ರಮ, ನಾಯಕರ ಒಂದು ಹೋರಾಟ, ಯಡಿಯೂರಪ್ಪನವರ ಒಂದು ಶ್ರಮ, ಇದರ ಪರಿಣಾಮ ಆಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಸದೃಢವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಳೆದುಕೊಂಡು ಬಂದಿದೆ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ. ನಾನು ನೇರವಾಗಿ ಹೇಳ್ತೇನೆ ಮಾತನ್ನು. ಎರಡನೇದಾಗಿ ರಾಘವೇಂದ್ರ ಬಗ್ಗೆ ಹೇಳ್ತೇನೆ. ರಾಘವೇಂದ್ರ ಅವರು ಯಾವ ಸಂದರ್ಭದಲ್ಲಿ ಚುನಾವಣೆ ನಿಂತರು? 2009ರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ರಾಘವೇಂದ್ರ ಅವರು ಅಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಬೇಕು ಅಂತೇಳಿ ಜನಸಾಮಾನ್ಯರು ಚರ್ಚೆ ಮಾಡಿದಾಗ ನಾನು ಪ್ರಾಮಾಣಿಕವಾಗಿ ಒಂದು ಮಾತನ್ನು ಹೇಳ್ತೇನೆ. ನಾನು ಯಡಿಯೂರಪ್ಪನವ್ರು ನಾವು ವಾಕ್ ಮಾಡ್ತಾಯಿದ್ವಿ ಬೆಂಗಳೂರು ರೇಸ್ ಕೋರ್ಸ್ ರೋಡ್ ಮನೆಯಲ್ಲಿ. ತಂದೆಯವ್ರು ನಾನು ನೇರವಾಗಿ ಕೇಳಿದ್ರು, ಏನು ಪತ್ರಿಕೆಯಲ್ಲೆಲ್ಲ ರಾಘು ಹೆಸರು ಬರ್ತದೆ ಅಲ್ಲ ಯಾಕೆ ಅಂತೇಳಿ. ನಾನು ಹೇಳಿದೆ, ಇಲ್ಲಣ್ಣ, ಅಣ್ಣ ಅಂತ ಕರಿತೇವೆ, ತಮಗೆ ಗೊತ್ತಿದೆ. ಇಲ್ಲಣ್ಣ, ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಅಪೇಕ್ಷೆ ಪಡ್ತಾ ಇದ್ದಾರೆ ರಾಗಿನ ಸೂಕ್ತ ಅಭ್ಯರ್ಥಿ. ಯಾಕೆಂದರೆ ಅವತ್ತು ಬಂಗಾರಪ್ಪನವರು, ಸೋಲಿಲ್ಲದ ಸರ್ದಾರ ಬಂಗಾರಪ್ಪನವ್ರ ವಿರುದ್ಧ ಯಾರೂ ಕೂಡ ಚುನಾವಣೆ ನಿಲ್ಲೋದಕ್ಕೆ ಧೈರ್ಯನೂ ಕೂಡ ಮಾಡ್ತಾ ಇರಲಿಲ್ಲ. ಯಾರೂ ಕೂಡ ಚುನಾವಣೆ ನಿಲ್ಲೋದಕ್ಕೆ ಧೈರ್ಯನೂ ಮಾಡ್ತಾ ಇರಲಿಲ್ಲ. ಅಂಥ ಸಂದರ್ಭ ರಾಘವೇಂದ್ರವ್ರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕಾರ್ಯಕರ್ತರು ಅಪೇಕ್ಷೆ ಪಟ್ಟರು. ಆಗ ತಂದೆಯವ್ರೊಂದು ಮಾತನ್ನು ಹೇಳಿದರು, ಅಲ್ಲಪ್ಪ ಅವ್ರಿಗೆ ತಲೆ ಕೆಟ್ಟಿದ್ದರೆ ರಾಘವಗಾರ ಬೇಡ, ಯೋಚನೆ ಮಾಡಬೇಕಲ್ವ ಅನ್ನೋ ಮಾತನ್ನು ಹೇಳಿದ್ರು ತಂದೆಯವರು. ನಾನು ಅವತ್ತು ಹೇಳಿದೆ ಯಡಿಯೂರಪ್ಪನವರಿಗೆ, ತಂದೆಯವ್ರಿಗೆ, ನೀವು ಬರೀ ಯಡಿಯೂರಪ್ಪನವ್ರ ಮಗ ಅಂತ ಯಾಕೆ ಯೋಚನೆ ಮಾಡ್ತಾಯಿದ್ದೀರಿ? ಕಾರ್ಯಕರ್ತರು ರಾಘವೇಂದ್ರ ಅವರೇ ಸೂಕ್ತ ಅಭ್ಯರ್ಥಿ ಅವತ್ತು ಗೆಲ್ಲಬೇಕು ಚುನಾವಣೆಯಲ್ಲಿ ಅಂತೇಳಿ ಅವ್ರು ಅಪೇಕ್ಷೆ ಪಟ್ಟಂಥ ಸಂದರ್ಭದಲ್ಲಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ರೆ ನೀವು ಯಾಕೆ ಅದಕ್ಕೆ ಇದು ಮಾಡ್ತೀರಿ? ನೀವು ಕೇಳಕ್ಕೆ ಹೋಗ್ಬೇಡಿ ಕೇಂದ್ರದ ರಾಘವೇಂದ್ರಗೆ ಟಿಕೆಟ್ ಕೊಡಿ ಅಂತೇಳಿ. ಆದರೆ ಕೇಂದ್ರದವರು ಆಶೀರ್ವಾದ ಮಾಡಿದ್ರೆ ನಿಲ್ಲೇ ಬಿಡಿ, ಚುನಾವಣೆ ಹಣೆ ಬರದಲ್ಲಿದ್ದಂಗೆ ಆಗುತ್ತೆ. ಈ ಮಾತನ್ನು ನೇರವಾಗಿ ಹೇಳಿ ನನ್ನ ತಂದೆಯವರಿಗೆ. ಮತ್ತು ಇವತ್ತು ಅಲ್ಲಿ ಪುಟ್ ಇಟ್ ಆನ್ ರೆಕಾರ್ಡ್, ಯಡಿಯೂರಪ್ಪನವರು ರಾಘವೇಂದ್ರ ಅವರಿಗೆ ಟಿಕೆಟ್ ಕೊಡಿ ಅಂತೇಳಿ ಕೇಂದ್ರದ ವರಿಷ್ಠರು ಯಾವುದೇ ವರಿಷ್ಠರಿಗೆ ದೂರವಾಣಿ ಕರೆ ಮುಖಾಂತರನೂ ಕೇಳಿಲ್ಲ, ವೈಯಕ್ತಿಕವಾಗಿ ಕೂಡ ಕೇಳಿಲ್ಲ. ಬಟ್ ಇಟ್ ವಾಸ್ ದ ಡಿಸಿಷನ್ ಆಫ್ ದ ಪಾರ್ಟಿ ಹೈಕಮಾಂಡ್. ರಾಘವೇಂದ್ರ ಅವರು ಅವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತೇಳಿ 2009ರ ತೀರ್ಮಾನ ಯಡಿಯೂರಪ್ಪನವ್ರ ತೀರ್ಮಾನ ಅಲ್ಲ, ಕೇಂದ್ರದ ವರಿಷ್ಠರು ಮಾಡಿರ್ತಕ್ಕಂಥ ತೀರ್ಮಾನ. ಹಾಗಾಗಿ ಅವತ್ತೇನು ಬಂಗಾರಪ್ಪನವರು ಇದ್ದರು, ಸೋಲಿಲ್ಲದ ಸರ್ದಾರ ಬಂಗಾರಪ್ಪನವ್ರ ವಿರುದ್ಧ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತು ರಾಘವೇಂದ್ರ ಅವರು ಮುಖ್ಯಮಂತ್ರಿ ಮಗಾಗಿ ಅವ್ನು ನಡೆದುಕೊಂಡಂಥ ರೀತಿ ಜನಸಾಮಾನ್ಯರ ಜೊತೆಯಲ್ಲಿ ಯಾವ ರೀತಿಯ ಸೇವೆಯನ್ನು ಮಾಡಿದ್ರು ಅದನ್ನು ಗುರುತಿಸಿ ಅವತ್ತು ಜನರಲ್ಲಿ ಜಿಲ್ಲೆ ಜನರು ಅವತ್ತು ಸಂಸದರನ್ನು ಆಯ್ಕೆ ಮಾಡಿದ್ರು. ಇವತ್ತು 3ನೇ ಬಾರಿಗೆ ಸಂಸದರಾಗಿ ನನಗೆ ಹೆಮ್ಮೆ ಇದೆ ಅವತ್ತು ಹೇಳೋದಕ್ಕೆ. ನನ್ನ ಅಣ್ಣ ಅಂತ ಮಾತನ್ನು ಹೇಳ್ತಲ್ಲ, 3 ಬಾರಿ ಸಂಸದರಾಗಿ
ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಸಂಸದ ಅಷ್ಟು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನುದಾನವನ್ನು ತಂದು ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ದೇ, ಯಾವುದೇ ಒಂದು ಆರೋಪ ಇಲ್ದೇ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿರು. ತಪ್ಪಾಗಾದ್ರೆ ಒಬ್ಬ ಸಂಸದ ಕೆಲಸ ಮಾಡ್ತಕ್ಕಂಥದ್ದು. ಯಡಿಯೂರಪ್ಪವ್ರ ಮಗ ಅಂತಕ್ಕಂಥ ಕನ್ನಡಿಯಿಂದ ನೋಡೋದನ್ನು ಬಿಟ್ಟು ಒಬ್ಬ ಜನಸೇವಕನಾಗಿ ಯಾವ ರೀತಿ ಕೆಲಸ ಮಾಡಿದ್ದಾನೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೋಡ್ತಾ ಇದ್ದಾರೆ ಜನ. ನೋಡಿ, ನಿಮ್ಮ ಮಾತಿನ ಆ ಧಾಟಿ ವೈಖರಿ ಬದಲಾಗಿದೆ ಅಧ್ಯಕ್ಷರಾದ ಮೇಲೆ. ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ನೀವು ಮಾತಾಡೋದ ಸಂದರ್ಭದಲ್ಲಿ ಈಶ್ವರಪ್ಪನವ್ರನ್ನೂ ಕೂಡ ನೆನೆಸ್ಕೊಂಡ್ರಿ. ಅಂದರೆ ಪಾರ್ಟಿಗೆ ಏನೇನು ಸೇವೆ ಆಗಿದೆ ಆ ಸಂದರ್ಭದಲ್ಲಿ ಈಶ್ವರಪ್ಪನವ್ರ ಪಾತ್ರ ಕೂಡ ಇದೆ. ಇಲ್ಲಿ ನೋಡಿ, ಇದೇ ಪ್ರಶ್ನೆ ನಂದು. ತಾವೇ ಈಶ್ವರಪ್ಪನವ್ರ ಹೆಸರು ಹೇಳ್ತೀರಿ ವಿಜೇಂದ್ರ ಅವರೇ. ಈಶ್ವರಪ್ಪನವ್ರು ಏನು ಅನ್ಯಾಯ ಮಾಡಿದರು? ಈಶ್ವರಪ್ಪನವ್ರನ್ನ ಯಾಕೆ ಮೂಲೆಗುಂಬು ಮಾಡಿದ್ರಿ ಪಾಪ? ರಂಗನಾಥ್ ಜಿ, ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿ ಆಗ್ತಿದ್ದಂಗೆ ಈಶ್ವರಪ್ಪನವ್ರು ಕೂಡ ಮಂತ್ರಿಮಂಡಲ ತೆಗೆದುಕೊಂಡ್ರು. ಅದು ಮೂಲೆಗುಂಪು ಮಾಡಿದಾಗ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ಈಶ್ವರಪ್ಪನವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಗ್ರಾಮೀಣ ಅಭಿವೃದ್ಧಿ ಸಚಿವರು ಮಾಡಿದ್ರು. ಅದು ಯಡಿಯೂರಪ್ಪನವ್ರು ಮೂಲೆಗುಂಪು ಮಾಡಿದಾಗ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಆದಾಗ ಈಶ್ವರಪ್ಪನವರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ದು ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿನೇ ಬೇಕು ಅಂತ ಹೇಳಿದ್ರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾದರು. ಅದು ಮಾಡಿದ ಮೂಲೆಗುಂಪು ಮಾಡಿದಾಗ ಈಶ್ವರಪ್ಪನವ್ರನ್ನಾಗಾದರೆ ನೋಡಿ, ನಾನು ವಯಸ್ಸಲ್ಲಿ ಚಿಕ್ಕೋನಿದ್ದೇನೆ. ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ರಾಜ್ಯದ ಜನನೂ ನೋಡಿದ್ದಾರೆ, ಜಿಲ್ಲೆ ಜನನೂ ನೋಡಿದ್ದಾರೆ. ಇದ್ರ ಬಗ್ಗೆ ಇನ್ನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದ್ರ ಒಂದಂತೂ ಸತ್ಯ, ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಅನೇಕ ತಪ್ಪು ಮಾಹಿತಿಗಳು ಅವತ್ತು ಕೂಡ ನಾನು ಹೇಳಿದ್ದೇನೆ. ಅನೇಕ ತಪ್ಪು ಮಾಹಿತಿಗಳು, ತಪ್ಪು ಕಲ್ಪನೆಯಿಂದ ಈಶ್ವರಪ್ಪನವರು ಈ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಖಂಡಿತ ಸರಿನೂ ಅಲ್ಲ, ಪಕ್ಷದ ಹಿತದೃಷ್ಟಿಯಿಂದನೂ ಅಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಂಗೆ ಈಗಲೂ ವಿಶ್ವಾಸ ಇದೆ, 100ಕ್ಕೆ 100 ವಿಶ್ವಾಸ ಇದೆ. ರಾಘವೇಂದ್ರ ಅವರು ಒಂದು ಕಡೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ, ಸಂಸದರಾಗಿ ಒಬ್ಬ ಕ್ರಿಯಾಶೀಲ ಸಂಸದರಾಗಿ ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವೆಲ್ಲವೂ ಕೂಡ ರಾಘಣ್ಣ ಅವರಿಗೆ 2 ಲಕ್ಷಕ್ಕೂ ದೊಡ್ಡ ಅಂತರದಲ್ಲಿ ರಾಘಣ್ಣ ಅವರು ಮತ್ತೆ ಗೆಲ್ತಾರೆ. ಇದು ಒಂದು ವಿಚಾರ. ಈಶ್ವರಪ್ಪ ಏನಾದರೂ ಮನಸ್ಸು ಬದಲಾಯಿಸ್ಬೋದು ಅಂತ ಅನ್ಸುತ್ತಾ ಕೊನೆ ಕ್ಷಣದಲ್ಲಿ? ಮನಸ್ಸು ಬದಲಾಯಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತ, ಇನ್ಕ್ಲೂಡಿಂಗ್ ವಿಜಯೇಂದ್ರ. ನಾನೊಬ್ಬ ರಾಜ್ಯದ ಅಧ್ಯಕ್ಷರು ಕೂಡ ಕಾರ್ಯಕರ್ತನಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಈಶ್ವರಪ್ಪನವರು ಪಕ್ಷಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಒಬ್ಬ ಹಿರಿಯ ನಾಯಕರಿಗೆ ಈ ರೀತಿ ರಾಜಕಾರಣದಲ್ಲಿ ಒಂದು ಇತಿಶ್ರೀ ಆಗ್ತಕ್ಕಂಥ ಕೆಲಸ ಆಗಬಾರ್ದು. ನಾನಿವತ್ತೊಂದು ಮಾತನ್ನು ಹೇಳ್ತಾನೆ, ಎಲ್ಲೂ ಕೂಡ ಹೇಳಿಲ್ಲ. 2 ತಿಂಗಳ ಹಿಂದೆ ನಮಗಿದ್ದಂಥದ್ದು ಒಂದೇ ಒಂದು ರಾಜ್ಯಸಭಾ MP. ನಾನು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ರಾಷ್ಟ್ರೀಯ ಅಧ್ಯಕ್ಷನ ಮನವಿ ಮಾಡಿದ್ದೇನೆ. ಒಂದೇ ಸ್ಥಾನ ನಮಗೆ ಅವಕಾಶ ಇರ್ತಕ್ಕಂಥದ್ದು. ಈಶ್ವರಪ್ಪನವ್ರು ಕಳೆದ ಚುನಾವಣೆ ನಿಲ್ಲೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ತಾವು ಈಶ್ವರಪ್ಪನ ಕರೆಸ್ಕೊಳ್ಳಿ ದೆಹಲಿಗೆ, ಅವರಿಗೆ ಮನವರಿಕೆ ಮಾಡಿ ಅವ್ರನ್ನ ರಾಜ್ಯಸಭಾ MP ಮಾಡಿ ಒಬ್ಬ ಹಿರಿಯ ನಾಯಕರಿಗೊಂದು ಅವಕಾಶ ಕೊಟ್ಟಂಗೆ ಆಗ್ತದೆ ಅಂತೇಳಿ ನಾನು ಸ್ವತಃ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ. ಇದು ನನ್ನ ತಪ್ಪಾಗಾದರೆ ಈಶ್ವರಪ್ಪನವ್ರ ಮಗನ ಬಗ್ಗೆ ನಾವು ಅಲ್ಲಿ ಬೇರೆ ಬೇರೆ ಸರ್ವೆ ಬೇರೆ ಬೇರೆ ವಿಚಾರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಇದು ವಿಜಯೇಂದ್ರ ಯಡಿಯೂರಪ್ಪರ ತೀರ್ಮಾನ ಅಲ್ಲ. ಯಡಿಯೂರಪ್ಪ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಇರ್ಬೋದು, ನಾನು ರಾಜ್ಯದ ಅಧ್ಯಕ್ಷ ಇರ್ಬೋದು. ನಮ್ಮ ಕೇಂದ್ರದ ನಾಯಕತ್ವ ಅಷ್ಟು ವೀಕ್ ಇರ್ತಕ್ಕಂಥ ನಾಯಕತ್ವ ಅಲ್ಲ. ಕರ್ನಾಟಕದ ಬಗ್ಗೆ ಹೆಚ್ಚು ಸ್ಪಷ್ಟತೆ ಇದೆ. ಯಾರ ಹಣೆ ಬರ ಏನು ಅಂತೇಳಿ ನಮಗಿಂತ ಹೆಚ್ಚು ಸ್ಪಷ್ಟತೆ ಅವ್ರಿಗಿದೆ. ಯಾರು ಕೊಟ್ಟರೆ ಗೆಲ್ತಾರೆ ಅನ್ನುವ ಸ್ಪಷ್ಟತೆಯೂ ಅವ್ರಿಗಿದೆ. ಹಾಗಾಗಿ ಇದು ಕೇಂದ್ರದ ವರಿಷ್ಠರ ತೀರ್ಮಾನನೇ ಹೊರತು ಹಾವೇರಿ ಇರ್ಬೋದು, ಯಾವುದೇ ಲೋಕಸಭಾ ಕ್ಷೇತ್ರದ ಬಗ್ಗೆ ಇರ್ಬೋದು. ವಿಜೇಂದ್ರ ತೀರ್ಮಾನ ಅಂತೇಳಿ ಅವರವರ ತಪ್ಪು ಕಲ್ಪನೆಯಲ್ಲಿದ್ದರೆ ಅದಕ್ಕೆ ನಾನು ಹೊಣೆಗಾರ ಆಗೋದಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಹೇಳ್ತೇನೆ ಮಾತನ್ನು. ಆದರೆ ಬೇಕಾದಂಥವ್ರು ಟಿಕೆಟ್ ಕೊಡಿಸಿದ್ರು, ಬೇಡದಿದ್ದವರು ಟಿಕೆಟ್ ಕೊಡಿಸ್ತಿಲ್ಲ, ಇವೆಲ್ಲ ಸುಳ್ಳು ಅಂತಿರ್ತಾವೆ. ನಮ್ಮದು ನೋಡ್ರಿ, ಯಾರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಬೆಳೆದು ಬಂದಿರತಕ್ಕಂಥವ್ರು, 15-20 ವರ್ಷ ABPL ಬೆಳೆದು ಸಂಘಟನೆ ಶಕ್ತಿ ಇರ್ತಕ್ಕಂಥವ್ರು. ಅವರ ನೇತೃತ್ವದಲ್ಲಿ ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೇವೆ. ಅವರು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅಮಿತ್ ಶಾಜಿ ಅವರು ಕರ್ನಾಟಕದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಯಾರಿಗಾರೋ ಗೊತ್ತಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಅದು ಅಮಿತ್ ಶಾಜಿ ಅವರು. ಪ್ರತಿ ಕ್ಷೇತ್ರದ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ, ಪ್ರತಿಯೊಬ್ಬ ನಾಯಕರ ಬಗ್ಗೆನೂ ಮಾಹಿತಿ ಇದೆ, ಪ್ರತಿಯೊಬ್ಬ ನಾಯಕನ ಹಣೆಬರನ ಬಗ್ಗೆನೂ ಕೂಡ ಅವ್ರಿಗೆ ಚೆನ್ನಾಗಿ ಮಾಹಿತಿ ಇದೆ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮ ಮೂಲಕ ನಮ್ಮ ರಾಜ್ಯದ ಕಾರ್ಯಕರ್ತರಿಗೆ ಮತ್ತು ನಮ್ಮ ನಾಯಕರಿಗೆ, ಮುಖಂಡರಿಗೆ ನಮ್ಮನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜ್ಯದ 25 ಕ್ಷೇತ್ರಗಳಲ್ಲಿ ಯಾರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ವರಿಷ್ಠರ ತೀರ್ಮಾನನೇ ಹೊರತು ಇದು ವಿಜಯೇಂದ್ರ ಯಡಿಯೂರಪ್ಪರ ತೀರ್ಮಾನ. ಯಾಕೆ ಮತ್ತೆ ಆರೋಪಗಳು? ಈಗ ಸೋಮಣ್ಣವ್ರು ಸೋಲಿಸಿದ್ದು ಇವರನ್ನೇನೆ, CT ರವಿ ಅವ್ರನ್ನ ಸೋಲಿಸಿದ್ದು ಇವರನ್ನೇನೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಕೂಡ ಯಡಿಯೂರಪ್ಪನವರು, ವಿಜೇಂದ್ರ ಅವರೇ. ಯಾಕಿಂಥ ಆರೋಪಗಳು? ಯಡಿಯೂರಪ್ಪನವರು ತಮ್ಮ ರಾಜಕೀಯದ ಜೀವನದಲ್ಲಿ ಒಬ್ಬರನ್ನ ಗೆಲ್ಸಿರ್ತಕ್ಕಂಥ 100 ಉದಾಹರಣೆ ಹೊರತು ಯಾರನ್ನ ಸೋಲಿಸಿರ್ತಕ್ಕಂಥ ಉದಾಹರಣೆ ಒಂದು ಕೂಡ ಸಿಗೋದಿಲ್ಲ. ಮೊದಲನೇದು,
ಯಡಿಯೂರಪ್ಪನವರ 30-40 ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾಯಕರನ್ನು ಹುಟ್ಟಾಕಿದ್ದಾರೆ ಹೊರತು ಯಾರನ್ನೊಬ್ಬ ನಾಯಕರನ್ನು ಕುತಂತ್ರ ಮಾಡಿ ಮುಗಿಸಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಯಡಿಯೂರಪ್ಪನವ್ರ ಮಗನೇ. ಕೇಂದ್ರದ ವರಿಷ್ಠರು ನನಗೆ ಆಶೀರ್ವಾದ ಮಾಡಿದಾಗ ಪ್ರತಿಯೊಬ್ಬರನ್ನು ಕೂಡ ಜೋಡಿಸ್ಕೊಂಡು ಹೋಗಿ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯನೇ ಹೊರತು ಈಗ ಅಂಬೆಗಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಯಾರ್ದೋ ರಾಜಕಾರಣ ಮುಗಿಸ್ತಕ್ಕಂಥ ಒಂದು ದುರ್ಬುದ್ಧಿ ನನಗಂತೂ ಭಗವಂತ ನನಗೆ ಕೊಟ್ಟಿಲ್ಲ. ಅದರ ಅವಶ್ಯಕತೆಯೂ ಕೂಡ ನನಗಿಲ್ಲ. ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಗೊಂದಲಗಳಿದ್ದಿದೆ. ದಾವಣಗೆರೆಯಲ್ಲಿ ಒಂದು ಹಣೆ ಬರಹ, ನೀವು ಬೆಳಗಾವಿಯಲ್ಲಿ, ಚಿಕ್ಕೋಡಿನಲ್ಲಿ ಒಂದು ಥರದ ಕತೆ, ಚಿತ್ರದುರ್ಗದಲ್ಲಿ ಒಂದು ಥರದ ಕತೆಗಳು. ಸೊ ಈ ರೀತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಗೊಂದಲಗಳಿದೆ. ಹೆಂಗೆ ಸರಿ ಮಾಡ್ತಾ ಇದ್ದೀರಿ? ಗೊಂದಲಗಳು ಇದ್ದರೆ ನಮಗೂ ಕೆಲಸ ಮಾಡೋದಕ್ಕೆ ಒಂಚೂರ ಖುಷಿ ಇರ್ತದೆ. ಇಲ್ಲದ್ರೆ ಏನು ಕೆಲಸ ಮಾಡ್ತೀವಿ ಚುನಾವಣೆಯಲ್ಲಿ? ಗೊಂದಲ ಇರಬೇಕು, ಗೊಂದಲನ ಬಗೆಹರಿಸಬೇಕು. ಅದ್ರ ನಡುವೆನೂ ಕೂಡ ಚುನಾವಣೆನ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ಈ ಗುರಿ ಹಿಡ್ಕೊಂಡು ನಾವು ಹೊರಟಿದ್ದೇವೆ. ಏನೇ ಗೊಂದಲಗಳಿದ್ರೂ ಸಹ ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡು ತೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನನ್ನಲ್ಲೂ ಇದೆ, ನಮ್ಮ ಪಕ್ಷದ ಮುಖಂಡರಲ್ಲೂ ಕೂಡ ಇದೆ. ಅದನ್ನು ಯಶಸ್ವಿಯಾಗಿ ನಾವು ನಿರ್ವಹಿಸ್ತೇವೆ, ಚುನಾವಣೆಯಲ್ಲಿ ಗೆಲ್ತೇವೆ. ಅಲ್ಲ ನೋಡಿ, ಯಡಿಯೂರಪ್ಪನವರ ಬಹಳ ಆತ್ಮೀಯ ಹುಡುಗ ಅಂತ ಹೇಳುವಂಥ ರೇಣುಕಾಚಾರ್ಯ ಯಡಿಯೂರಪ್ಪನ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ಒಂದು ಕಡೆ ದಾವಣಗೆರೆಯಲ್ಲಿ. ಅವ್ರಿಗೆ ತಮಗೆ ತೋಚಿದಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮಾಧುಸ್ವಾಮಿಯವರು ನಾನು ಯಾವುದೇ ಕಾರಣಕ್ಕೂ ಸೋಮಣ್ಣವ್ರ ಪರವಾಗಿ ಬಂದು ನಾನು ಮತ ಕೇಳಲ್ಲ ಅಂತ ಅವ್ರು ಬಂಡೆದ್ದಿದ್ದಾರೆ. ಹೆಂಗೆ ಸರಿ ಮಾಡ್ತೀರಿ ಇವನ್ನೆಲ್ಲ? ಹೆಂಗೆ ಸರಿ ಮಾಡ್ತೀರಿ ಅಂತೇಳಿ ಬಹಿರಂಗವಾಗಿ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದು ನಂಗೆ ವಿಶ್ವಾಸ ಇದೆ. ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸೋ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ತೇವೆ. 4 ಗೋಡೆ ಮಧ್ಯೆ ಕೂತು ಎಲ್ಲವನ್ನು ಕೂಡ ಬಗೆಹರಿಸ್ತೇವೆ. ಓಕೆ, ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನೋಡ್ತಾ ಇರಿ ನಾವು 20 ಗಡಿ ದಾಟ್ತೀವಿ ಅನ್ನುವಂಥ ವಿಶ್ವಾಸವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮಾತಾಡ್ತೀರಿ ರಂಗನಾಥ್ಜಿ? ಸ್ವತಃ ಮುಖ್ಯಮಂತ್ರಿಗಳೇ ಪಾಪ ಮೈಸೂರಿನಲ್ಲಿ 3 ದಿನ 6 ದಿನ ಬೀಡ್ಬಿಟ್ಟಿದ್ರು. ಮೈಸೂರಿನಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು? ವರ್ಣಾದಲ್ಲಿ ಕನಿಷ್ಠ 60,000 ಲೀಡ್ ಕೊಡದೇ ಇದ್ದರೆ ನನಗೆ ಅಪಮಾನ ಆಗ್ತದೆ, ನಾನು ಮುಂದುವರೆಯೋದಕ್ಕೆ ಕಷ್ಟ ಆಗ್ತದೆ. ಬರೀ ವರ್ಣ ಅಲ್ಲ, ಮೈಸೂರು ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಗೆಲ್ಲಿಲ್ಲ ಅಂತ ಹೇಳಿದ್ರೆ ರಾಜಕೀಯ ನಂಗೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿ ಕೇಳ್ತೇನೆ, ಎಲ್ಲೋಯ್ತು ನಿಮ್ಮ ವಿಶ್ವಾಸ? ಗ್ಯಾರಂಟಿ ಬಗ್ಗೆ ಇಟ್ಕೊಂಡಿದ್ರಲ್ಲ, ಗ್ಯಾರಂಟಿಗಳ ಮುಖೇನ ಇವತ್ತು ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ರಲ್ಲ, ಎಲ್ಲೋಯ್ತು ಆ ವಿಶ್ವಾಸ? ಎಲ್ಲೋಗಿದೆ ಅವ್ರ ವಿಶ್ವಾಸ? ಹಾಗಾಗಿ ಇವತ್ತು ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಹಣೆ ಬರವನ್ನು ಈಗಾಗಲೇ ರಾಜ್ಯದ ಜನರು ಬರೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಮನ್ನು ಮೂರ್ಖರನ್ನಾಗಿ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಮತ್ತು ಮುಂದಿನ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದಾರೆ. ಇಡೀ ದೇಶದಲ್ಲಿ ಈಗಾಗಲೇ ತೀರ್ಮಾನ ಆಗಿದೆ ರಂಗನಾಥ್ಜಿ, BJP ಅಧಿಕಾರಕ್ಕೆ ಬರ್ತಕ್ಕಂಥ ಯಾವುದೇ ಒಂದು ಸಂಶಯ ಇಲ್ಲ. ಮೋದಿಯವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಯಾರ ಬಗ್ಗೆ ಮಾತಾಡ್ತಾರೆ ಕರ್ನಾಟಕದವರು? ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಗ್ಯಾರಂಟಿಗಳನ್ನು ಇವರು ಕದ್ದಿದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ ಅಂತ. ಅಂಥ ದುರ್ಗತಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ, ಅಂಥ ದುಸ್ಥಿತಿ BJPಗೆ ಬಂದಿಲ್ಲ. ಒಂದು ನೀವು ಮೋದಿಜಿಯವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ನರೇಂದ್ರ ಮೋದಿಜಿಯವರು ಸಹಜ ಒಬ್ಬ ಹಣಕಾಸಿನ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ಇರ್ತಕ್ಕಂಥವ್ರು ಲೋಕಸಭಾ ಚುನಾವಣೆ ಬಂದರೆ ಭಾಳ ಒಳ್ಳೆ ಬಜೆಟನ್ನು ಮಂಡನೆ ಮಾಡ್ತಾರೆ. ಸಹಜವಾಗಿ ರಾಜ್ಯ ಸರ್ಕಾರದಲ್ಲಿ ಅದೇ ಆಗ್ತಕ್ಕಂಥದ್ದು. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ವಿಶ್ವಾಸ ಇದೆ ಅಂತೇಳಿದರೆ, ಯಾವುದೇ ಚುನಾವಣೆಗಳು ಬರ್ತದೆ ಹೋಗ್ತದೆ, ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಕ್ಕಂಥ ಬಜೆಟ್ಟು ದೂರದೃಷ್ಟಿತ್ವ ಇರ್ತಕ್ಕಂಥ ಬಜೆಟ್ ಇರ್ತದೆ ಹೊರತು ಚುನಾವಣೆ ಗೆಲ್ಲೋ ನಿಟ್ಟಿನಲ್ಲಿ ಯಾವುದೋ ಬಜೆಟನ್ನು ಮಂಡನೆ ಮಾಡಿಲ್ಲ. ಯಾಕೆ ಅಂತೇಳಿದ್ರೆ ನರೇಂದ್ರ ಮೋದಿಜಿಯವರು ಸಂಪೂರ್ಣವಾಗಿ ವಿಶ್ವಾಸ ಇದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೇವೆ, ದೂರದೃಷ್ಟಿ ಇಟ್ಕೊಂಡು ದೇಶ ಮುಂದಿನ 30-40 ವರ್ಷಗಳ ನಂತರ ಯಾವ ರೀತಿ ಇರಬೇಕು ಆ ಒಂದು ವಿಷನನ್ನು ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿಗಳು ಕೆಲಸ ಮಾಡ್ತಾ ಇರ್ತಕ್ಕಂಥ ಟ್ರಯಲ್ ಇದು ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಾವಿನ್ನೂ ಮಾಡಿರೋದು ಕೇವಲ ಇಷ್ಟು ಮಾತ್ರ, ಇನ್ನು ಮುಂದೆ ದೊಡ್ಡ ಬೆಳವಣಿಗೆ ನೋಡ್ತೀರಿ ಅಂತ. ಖಂಡಿತ. ನೋಡಿ, ನಾನು ನೆನ್ನೆ ಪತ್ರಿಕೆ ಓದ್ತಾ ಇದ್ದೆ. ಯಾವ ಮಾರ್ಗನ್ ಸ್ಟ್ಯಾನ್ಲಿ ಭಾರತ ಅಂತೇಳಿದ್ರೆ ಫ್ರಜೈಲ್ 5 ಅಂತೇಳಿ ಗುರುತಿಸಿದ್ರು ಇದೇ 10 ವರ್ಷದಿಂದ 2014ರಲ್ಲಿ. ಮನಮೋಹನ್ ಸಿಂಗ್ ಅವರ ಸರ್ಕಾರ, UPA ಸರ್ಕಾರ ಏನಿತ್ತು 10 ವರ್ಷಗಳ ಕಾರ್ಯವೈಖರಿ ಅದಾದಮೇಲೆ 2014ರಲ್ಲಿ ಭಾರತ ಅಂತೇಳಿದ್ರೆ ಫ್ರಜೈಲ್ 5 ಪಟ್ಟಿನಲ್ಲಿ ಸೇರಿಸ್ಕೊಂಡಿದ್ರು. ಆದರೆ ಇವತ್ತು ಅದೇ ಭಾರತ ಕಳೆದ 10 ವರ್ಷದ ನರೇಂದ್ರ ಮೋದಿಜಿಯವರ ಆಡಳಿತ ಅವಧಿಯಲ್ಲಿ ಇವತ್ತು ಯಾವ ರೀತಿ ಆಗಿದೆ ಅಂತೇಳಿದ್ರೆ, ನಿನ್ನೆ ವರ್ಲ್ಡ್ ಬ್ಯಾಂಕ್ ಏನು ಹೇಳಿದೆ ಅಂತೇಳಿದ್ರೆ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಇವತ್ತು ಆರ್ಥಿಕವಾಗಿ ಮುಂದೆ ಹೋಗ್ತಾ ಇರ್ತಕ್ಕಂಥ ದೇಶ ಆದರೆ ಇಟ್ಸ್ ಓನ್ಲಿ ಇಂಡಿಯಾ. ಇಂಡಿಯಾಸ್ ಗ್ರೋಯಿಂಗ್ ಎಟ್ ದ ರೇಟ್ ಆಫ್ 6.5% ಅಂತೇಳಿ ನಿನ್ನೆ ವರ್ಲ್ಡ್ ಬ್ಯಾಂಕ್ ಹೇಳಿರ್ತಕ್ಕಂಥ. ಇದು ಸುಮ್ಮನೆ ಭಾಷಣ ಮಾಡೋದು ಆಗೋಕ್ಕೆ ಸಾಧ್ಯನಾಗಿದ್ರೆ, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, NDA ಸರ್ಕಾರ 20 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಿದೆ.
ಅದರ ಪರಿಣಾಮನೇ ಇವತ್ತು ನರೇಂದ್ರ ಮೋದಿ ಹೇಳ್ತಾ ಇರ್ತಕ್ಕಂಥದ್ದು, ಮುಂದೆ ದೇಶ ಯಾವ ರೀತಿ ಮುಂದೆ ಸಾಗ್ತದೆ ಅಂತಕ್ಕಂಥದ್ದು ಅದ್ರ ಬಗ್ಗೆನೇ ವಿಶ್ವಾಸದಿಂದ ಹೇಳ್ತಾ ತಾವು ಹೇಳ್ತಾ ಇದ್ದೀರಿ ವಿಶ್ವದಲ್ಲೇ ಭಾರತವನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಪ್ರಧಾನಿ ಮೋದಿ ಬೆಳೆಸ್ತಾ ಇದ್ದಾರೆ ಅಂತ. ಆದರೆ ಇನ್ನೊಂದು ಕಡೆಗೆ ನಮ್ಮ ಒಳಗಡೆಗೆ ರಾಜ್ಯಗಳ ಮೇಲೆ ಒಂದು ಲೆಕ್ಕದಲ್ಲಿ ಅನ್ನೋದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ಹೀಗಾಗಿ ಸರ್ಕಾರ, ರಾಜ್ಯ ಸರ್ಕಾರ ದಿಲ್ಲಿ ತನಕ ಹೋಗಿ ಪ್ರತಿಭಟನೆ ಮಾಡಬೇಕಾಯಿತು, ಕೋರ್ಟ್ ತನಕ ಹೋಗಬೇಕಾಯಿತು. ನಾನು ಮುಖ್ಯಮಂತ್ರಿಗಳ ಅಥವಾ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು, ಹೇಳಿಕೆಗಳು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ಅರೆ, ರಾಜ್ಯ ಸರ್ಕಾರ ಇದೆ, ಯು ಹ್ಯಾವ್ ಅಬ್ಸಲ್ಯೂಟ್ ಮೆಜಾರಿಟಿ, ಫೈನಾನ್ಸ್ ನಿಮ್ಮ ಕಂಟ್ರೋಲ್ ಇದೆ. ಅವರ್ ಚೀಫ್ ಮಿನಿಸ್ಟರ್ ಪ್ರೆಸೆಂಟೆಡ್ 14 ಬಜೆಟ್ಸ್. ಇವತ್ತು 14 ಬಜೆಟನ್ನು ಮಂಡನೆ ಮಾಡ್ತಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಏನು ಹೇಳ್ತಾರೆ? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಏನು ನಿಮ್ಮ ತೆರಿಗೆ ನಿಮ್ಮ ಹಕ್ಕು? ಬರ್ತಕ್ಕಂಥ ಎಲ್ಲ ಹಣವನ್ನು ತೆಗೆದುಕೊಂಡು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇನ್ನು ಬೇರೆಯವ್ರೇನು ಮಣ್ಣು ತಿನ್ನಬೇಕಾಗಾದ್ರೆ? ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಏನು ಇವು ಸರ್ಕಾರದ ಸಾಧನೆ ಏನೋ? ಬಜೆಟ್ ಪುಸ್ತಕ ಇಲ್ಲೇ ಇದೆ ನಿಮಗೆ. ಬಜೆಟಲ್ಲಿ ಹೇಳ್ತಾರೆ ಕಳೆದ ವರ್ಷಕ್ಕಿಂತಲೂ ಕೂಡ ಈ ವರ್ಷ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮುಖೇನೆ ಬಜೆಟಲ್ಲಿ ಹೇಳಿಸ್ತಾರೆ. ಇದೇನಾ ನಿಮ್ಮ ಸಾಧನೆ ಆಗಾದರೆ? ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ, ಇದು ಮುಖ್ಯಮಂತ್ರಿಗಳ ಸಾಧನೆನ, ರಾಜ್ಯ ಸರ್ಕಾರದ ಸಾಧನೆನ? ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ತಮ್ಮ 9 ತಿಂಗಳ ಆಡಳಿತ ಅವಧಿಯಲ್ಲಿ ಬಿಕಾಸ್ ಆಫ್ ದೇರ್ ಗ್ಯಾರಂಟಿ 1,20,00,000 ಕುಟುಂಬಗಳು 1,20,00,000 ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮುಖೇನ ಹೇಳಿಸ್ತಾರೆ. 9 ತಿಂಗಳಲ್ಲಿ ಮಾಡೋಕ್ಕೆ ಸಾಧ್ಯನ ಆಗಾದರೆ? ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ, ಯಾವ್ದಾರ ಒಂದು ಹೊಸ ಯೋಜನೆ ನೀವು ಕೊಟ್ಟಿರ್ತಕ್ಕಂಥದ್ದು ಒಂದು ಯೋಜನೆ ಹೇಳಿ ನೀವು. ಹಾಗಾದರೆ ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ? ನಿಮ್ಮ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದ್ದಿದ್ರೆ ಮೊನ್ನೆ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ರೀತಿ ಹೇಳಿಕೆಗಳನ್ನು ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ಯಾವುದೋ ಭ್ರಮೆನಲ್ಲಿದ್ದಾರೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ. ನೀವು ನಿಜವಾಗ್ಲೂ ವಿಶ್ವಾಸ ಇದ್ದರೆ 14-15 ಜನ ಮಂತ್ರಿ ಲೋಕಸಭಾ ಚುನಾವಣೆ ನಿಲ್ತಾ ಇದ್ರು. ಕೇಂದ್ರದಲ್ಲಿ ನೀವೇನೋ ಸರ್ಕಾರ ಬರ್ತದೆ ಅಂತೇಳಿ ನಿಮ್ಗೆ ಏನಾರ 1% ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ 14-15 ಜನ ಮಂತ್ರಿಗಳು ಚುನಾವಣೆ ನಿಲ್ಲಿಸ್ತಾ ಇದ್ರಿ. ಯಾಕೆ ನಿಲ್ಲ ಒಬ್ಬ ಮಂತ್ರಿ? ಹಾಗಾದರೆ ನಿಮ್ಮ ಗ್ಯಾರಂಟಿ ಬಗ್ಗೆ ವಿಶ್ವಾಸ ನಿಲ್ಬೇಕಿತ್ತು ಹಾಗಾದ್ರೆ ಮಂತ್ರಿಗಳಾಗಾದ್ರೆ. ಚುನಾವಣೆ ಆದಮೇಲೂ ಕೂಡ ಈ ಸರ್ಕಾರ ಭದ್ರವಾಗಿರುತ್ತಾ? ಲೋಕಸಭಾ ಚುನಾವಣೆ ಆದಮೇಲೆ ಉತ್ತರ ಕೊಡ್ತೇನೆ ಇದಕ್ಕೆ. ಅಂದರೆ ಏನೋ ನಡೀತಾ ಇದೆ ಅಂತ ಹಾಗಾದರೆ? ಇಲ್ಲ, ನಾವೇನು ನಡೆಸ್ತಾ ಇಲ್ಲ. ನನಗಿರ್ತಕ್ಕಂಥ ಮಾಹಿತಿ ಈಗ ನೋಡಿ, ಚುನಾವಣೆ ಲೋಕಸಭಾ ಮುಂಚೆ ಹೇಗಾದರೂ ಮಾಡಿ 5 ಜನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಪ್ರಯತ್ನ ನಡೆಸಿದ್ರು. ಡಿ ಕೆ ಶಿವಕುಮಾರ್ ಪಾಪ ತಡ್ಕೊಳಕ್ಕಾಗಲಿಲ್ಲ ಅದನ್ನು. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮಂಡ್ಯ ಜಿಲ್ಲೆ ಆ ಭಾಗದಲ್ಲಿ ಇವತ್ತೇನಾದ್ರು ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಬಂದಿದೆ ಅಂದರೆ ತನ್ನಿಂದ ಬಂದಿದೆ, ಯಾಕೆಂದರೆ ಮೇಕದಾಟು ಪಾದಯಾತ್ರೆ ಎಲ್ಲ ಮಾಡಿದ್ರು ಪಾಪ ಅವರು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಪೈಪೋಟಿ ಈಗಲೂ ಕೂಡ ನಡೀತಾ ಇದೆ. ಲೋಕಸಭಾ ಚುನಾವಣೆ ಇರೋದ್ರಿಂದ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅದಷ್ಟೇ. ಹಾಗಾಗಿ ಲೋಕಸಭಾ ಚುನಾವಣೆ ಆದಮೇಲೆ ಅದರ ಪರಿಣಾಮ ಏನು ಅಂತೇಳಿ ಗೊತ್ತಾಗ್ತದೆ. ಅವರಲ್ಲಿ ಕಿತ್ತಾಟ ಏನು ಇವತ್ತೇನೋ ಭಾಳ ಗಾಂಭೀರ್ಯವಾಗಿ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಿಸಲ್ಟ್ ಬಂದು 1 ಗಂಟೆ ಆದಮೇಲೆ ಅವ್ರ ಕಿತ್ತಾಟಗಳು ಮತ್ತೆ ಶುರುವಾಗ್ತದೆ. ಎಸ್ ವಿಜೇಂದ್ರ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಮಾತಾಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ವಿಜೇಂದ್ರ ಅವ್ರ ಜೊತೆಗಿನ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.